ಹಲೋ ಫ್ರೆಂಡ್ಸ್, ಟೆಕ್ಸ್ಟಾರ್ ಆ್ಯಂಡ್ ಕನ್ನಡ ಚಾನಲ್ಗೆ ಸ್ವಾಗತ. ಇವತ್ತಿನಲ್ಲಿ KSRPದು ಏನು 1500 ಹುದ್ದೆಗಳಿದ್ದು PCI ಕಾನ್ಸ್ಟೇಬಲ್ ಅಂತ ಕರಿತೀವಿ ಅಥವಾ KSRP ಕರ್ನಾಟಕ ರಿಸರ್ವ್ ಪೊಲೀಸ್ ಫೋರ್ಸ್ ಅಂತ ಬರುತ್ತೆ. ಇಲ್ಲಿ ಒಟ್ಟು ನಮಗೆ 2400 ಹುದ್ದೆಗಳಿದ್ದಾವೆ. ಆದರೆ ನೇರ ನೇಮಕಾತಿಗೆ 1500 ಹುದ್ದೆಗಳು ಖಾಲಿ ಇರ್ತವೆ. ಅವುಗಳನ್ನು ನೇಮಕಾತಿ ಮಾಡ್ಕೊಳ್ಳೋದಕ್ಕೆ ಸರ್ಕಾರವು ಪೊಲೀಸ್ ಇಲಾಖೆಗೆ ಆದೇಶವನ್ನು ನೀಡಿರುತ್ತೆ. ಇದಕ್ಕೆ ಸಂಬಂಧಿಸಿದಂಥ ಸಂಪೂರ್ಣ ಡೀಟೇಲ್ ಈ ಒಂದು ತಿಳ್ಕೊತೋಗೋಣ. ಆಲ್ರೆಡಿ ಈ ವಿಷಯ ನಿಮಗೆ ಗೊತ್ತಿರ್ಬೋದು, ನಾನು ವಿಡಿಯೋ ಮಾಡೋಕ್ಕಾಗಿರಲಿಲ್ಲ. ಆದ್ದರಿಂದ ಇವಾಗ ವಿಡಿಯೋ ಮಾಡಿ ತಿಳಿಸ್ತಾ ಇದ್ದೀನಿ. ಯಾವಾಗ ನೇಮಕಾತಿ ಆಗ್ಬೋದು, ಎಷ್ಟು ಹುದ್ದೆಗಳು ಇರ್ತವೆ ಮತ್ತು ಕ್ವಾಲಿಫಿಕೇಷನ್ ಏನಾಗಿರ್ಬೇಕಂತ, ನೋಟಿಫಿಕೇಷನ್ ಸಹ ಯಾವಾಗ ಬರ್ಬೋದು ಅದು ಸಹ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಎಲ್ಲನೂ ಕ್ಲಿಯರ್ ಮಾಡಿ ಕೊಡ್ತೀನಿ. ಸ್ನೇಹಿತರೆ, ಎಷ್ಟು ದಿನ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ, ಇನ್ಮೇಲೆ ಕಂಟಿನ್ಯೂ ಆಗಿ ವಿಡಿಯೋ ಬರ್ತಾ ಇರುತ್ತೆ. ಓಕೆ, ಏಕೆಂದರೆ ಮುಂಚೆ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿದ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಕೊಳ್ಬೋದು. ಓಕೆ ಸ್ನೇಹಿತರೆ, ಒಟ್ಟು ನಮಗೆ ಒಂದು ಏನು ಪೊಲೀಸ್ ಇಲಾಖೆಯಲ್ಲಿ ಖಾಲಿ ಇರುವಂಥ KSRP 1500 ನೇರ ನೇಮಕಾತಿಗೆ ಖಾಲಿ ಹುದ್ದೆಗಳು ಇರ್ತವೆ. ಇದಕ್ಕೆ ನೀವು 10th ಕ್ಲಾಸ್ ಮುಗಿಸಿದ್ರೆ ಸಾಕು, ಅರ್ಜಿಗಳನ್ನು ಹಾಕ್ಕೊಳ್ಬೋದಾಗಿರುತ್ತೆ. 10th ಕ್ಲಾಸ್ ಯಾರೆಲ್ಲ ಪಾಸ್ ಆಗಿರ್ತೀರ ಅವರೆಲ್ಲನೂ ಅರ್ಜಿಗಳನ್ನು ಹಾಕ್ಕೊಳ್ಬೋದು. ಇಲ್ಲಿ ಮೇಲ್ ಕ್ಯಾಂಡಿಡೇಟ್ಗಳಿಗೆ ಜಾಸ್ತಿ ಒಂದು ಹುದ್ದೆಗಳು ಕಂಡು ಬರ್ತವೆ. ಓಕೆ, 1500 KSRP ಹುದ್ದೆಗಳನ್ನು ಯಾವಾಗ ಭರ್ತಿ ಮಾಡ್ಕೋಬೋದು ಅಂತ ನೀವು ತುಂಬ ಜನ ಕೇಳ್ಬೋದು. ನೋಡಿ ಸ್ನೇಹಿತರೆ, ಜನವರಿ ಅಥವಾ ಫೆಬ್ರವರಿಯಲ್ಲಿ ಖಂಡಿತ ನೇಮಕಾತಿಗಳು ಆಗೋ ಚಾನ್ಸ್ಗಳು ಇದ್ದಾವೆ. ನೋಡಿ ಸ್ನೇಹಿತರೆ, ಇವಾಗ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಮತ್ತು CRDR ಏನು ಭರ್ತಿ ಮಾಡ್ಕೊಳ್ತಾ ಇದ್ರು, ಅವುಗಳ ನೇಮಕಾತಿ ಆಲ್ರೆಡಿ ಕೊನೆ ಹಂತಕ್ಕೆ ಬಂದಿದೆ, ಅಂದರೆ ಪೂರ್ಣಗೊಳ್ಳುವ ಕೊನೆ ಹಂತಕ್ಕೆ ಬಂದಿದೆ. ಅವೆಲ್ಲ ಕೊನೆಗಂಡ್ರೆ ಖಂಡಿತ ಈ ಒಂದು ಹೊಸ ನೋಟಿಫಿಕೇಷನ್ KSPಯಲ್ಲಿ ಖಂಡಿತ ಆಗೇ ಆಗುತ್ತೆ. ಕರ್ನಾಟಕ ಪೊಲೀಸ್ ಇಲಾಖೆಯಲ್ಲಿ ಖಂಡಿತ ಆಗೇ ಆಗುತ್ತೆ. ಓಕೆ, ಆಲ್ಮೋಸ್ಟು 2 ಮಂತ್ಸ್ ಇದು ತೊಗೊಳ್ಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಜನವರಿ ಅಥವಾ ಫೆಬ್ರವರಿಯಲ್ಲಿ ಖಂಡಿತ ಈ ಒಂದು ನೋಟಿಫಿಕೇಷನ್ ಆಗೋ ಚಾನ್ಸ್ಗಳು ಇದ್ದಾವೆ. ನೋಡಿ ಸ್ನೇಹಿತರೆ, KSRP 1500 ಹುದ್ದೆಗಳಿರ್ತವೆ. ನೇರ ನೇಮಕಾತಿಗೆ ಅಂದರೆ ಸ್ಪರ್ಧಾತ್ಮಕ ಪರೀಕ್ಷೆ ಮೂಲಕ ಭರ್ತಿ ಮಾಡ್ಕೊಳ್ಳೋದಕ್ಕೆ 1500 ಹುದ್ದೆಗಳಿರ್ತವೆ. ಇನ್ನುಳಿದಂಥ ಹುದ್ದೆಗಳು ಮುಂಬಡ್ತಿ ಅಥವಾ ಪ್ರಮೋಷನ್ ಮೂಲಕ ಭರ್ತಿ ಮಾಡ್ಕೊಳ್ಳೋದಿರುತ್ತೆ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ. ಇದೇ ರೀತಿ ಎಲ್ಲ ಒಂದು ಅಪ್ಡೇಟ್ಗಳನ್ನು ನಾನು ನಿಮಗೆ ಚಾನಲಲ್ಲಿ ಕೊಡ್ತಾ ಇರ್ತೀನಿ. ಆದ್ದರಿಂದ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಕೋಬೋದು.